ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನಿಸ್ ಪತ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೇಷರಾಶಿ ಬಗ್ಗೆ ಮಾತಾಡೋಣ. ಹಾರ್ಮೋನಿಸ್ ಪತ್ ಚಾನಲ್. ನನ್ನ ಹೆಸರು ಮಮತಾ, ರೇಕಿ ಮಾಸ್ಟರ್, ಟ್ಯಾರೋ ರೀಡರ್, ಆಕಾಶ್ ರೀಡರ್. ನಿಮ್ಗೇನಾದರೂ ಆಕಾಶ್ ರೀಡಿಂಗು, ಟ್ಯಾರೋ ಕಾರ್ಡ್ಸ್ ಪರ್ಸ್ನಲ್ ಬೇಕು ಅಂದರೆ ಈಗ ಹೇಳ್ಬೋದು. ಮಾರ್ಚ್ ಮಂತಲ್ಲಿ ಮೇಷರಾಶಿಗೆ ಯಾವ ರೀತಿ ಇರುತ್ತೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ರೀಸನಬಲ್ ಪ್ರೈಸೆಲ್ಲ ಇಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ. ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿ ಇರುತ್ತೆ ಈ ಮಾರ್ಚ್ ತಿಂಗಳು ಮೇಷರಾಶಿಯವ್ರಿಗೆ? ಓಕೆ, 3 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಅವ್ರ ಲೈಫಲ್ಲಿ ಒಂದು ಫ್ರೆಂಡ್ಸ್ ಜೊತೆ ಜಾಲಿಯಾಗಿರ್ತಾರೆ. ಬಿಸ್ನೆಸ್ ಪಾರ್ಟ್ನರಾಗಿ ಯಾರನ್ನಾದ್ರೂ ಚೂಸ್ ಮಾಡ್ತಾ ಇದ್ದಾರೆ ಅಂದರೆ ಮಾಡಬಹುದು. ಇನ್ನು ಹೆಚ್ಚಿನ ರೀತಿಯಲ್ಲಿ ಆಪರ್ಚುನಿಟಿ ಬರುತ್ತೆ. ನೆಕ್ಸ್ಟು ಅವ್ರ ಲೈಫಲ್ಲಿ ಈ ಮಂತಲ್ಲಿ ಹೇಳಬೇಕು ಅಂದರೆ ಒಂದು ಸಕ್ಸಸ್ ರೀತಿಯಲ್ಲಿ ಅವರು ಪಾರ್ಟಿ ಮಾಡಬಹುದು. ಸಕ್ಸಸ್ ರೀತಿಯಲ್ಲಿ ಅವ್ರಿಗೇನೋ ಜಾಬ್ ಸಿಕ್ಕಿರುತ್ತೋ, ಇಲ್ಲ ಮನಿ ಯಾರಾದರೂ ಕೊಟ್ಟಿಲ್ಲ ಅವ್ರು ಕೊಡಬಹುದು, ಇಲ್ಲ ಬಾಲ್ಯದ ಸ್ನೇಹಿತರು ಅವ್ರ ಜೊತೆ ಪಾರ್ಟಿ ಮಾಡಬಹುದು, ಸಿಗಬಹುದು. ಇಷ್ಟರಲ್ಲೇ ಈ ಒಂದು ಮೂರನೇ ವಾರ ಇಲ್ಲ 1ನೇ ವಾರದಲ್ಲಿ ಅವ್ರು ಸಿಗ್ತಾರೆ ಅಂತ ಹೇಳಬಹುದು. ನೆಕ್ಸ್ಟು ಇನ್ನು ಫ್ರೆಂಡ್ಸು ಅವರು ಅಷ್ಟೇ ತುಂಬ ಚೆನ್ನಾಗಿರ್ತಾರೆ. ಅದೇ ಥರ ಲವರ್ಸು ಹೇಳಬೇಕಂದ್ರೆ ಅವ್ರಿಗೆ ಸಿಗ್ತಾರೆ ಅಂತ ಹೇಳಬಹುದು. ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ದಿನದಿಂದ ಮಾತಾಡ್ತಾ ಇಲ್ಲ, ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಅನ್ನೋರಿಗೆ ಈ ಕಾರ್ಡ್ ಅಂತ ಹೇಳ್ಬೋದು. ದ ಫೂಲ್ ಕಾರ್ಡ್ ಬರ್ತಾ ಇದೆ. ಇದೇ ಥರ ಎಲ್ಲರ ಜೊತೆಲಿ ಖುಷಿಯಿಂದ ಇರ್ತೀರಾ. ಆದರೆ ಸ್ವಲ್ಪ ಏನಾದರೂ ಮಾತಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಅದೇ ರೀತಿಯಲ್ಲಿ ಅವ್ರಿಗೆ ಏನು ಬೇಕಾಗಿದೆ ನೋಡ್ಕೊಳ್ಳಿ. ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಅವ್ರು ಏನು ನಿಮ್ಮಿಂದ ಏನು ಅಕ್ಸೆಪ್ಟೆನ್ಸ್ ಮಾಡ್ತಾ ಇದ್ದಾರೆ, ಏನು ಬೇಕಾಗಿದೆ ಅವ್ರಿಗೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಸ್ವಲ್ಪ ನೋಡಿ ಮಾತಾಡಿ ಫ್ರೆಂಡ್ಶಿಪ್ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ, ಆದರೆ ಚೆನ್ನಾಗಿಲ್ಲ ಅಂತಿಲ್ಲ, ಎಲ್ಲನೂ ಇರುತ್ತೆ ಖುಷಿಯಿಂದ. ಆದರೆ ಅವ್ರು ಏನೋ ಬಿಸ್ನೆಸ್ ಆಪರ್ಚುನಿಟಿ ಹೇಳಬಹುದು, ಬೇರೆ ಇನ್ನೇನೋ ಹೇಳಬಹುದು. ಅದಕ್ಕೋಸ್ಕರ ಇನ್ನೇನೋ ಮನಿ ಎಲ್ಲಾದರೂ ಹೂಡಿಕೆ ಮಾಡೋಣ ಅಂತ ಹೇಳಬಹುದು. ಆ ಥರ ಐಡಿಯಾಸ್ ಕೊಡ್ಬೋದು. ಅದನ್ನು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ನಿರ್ಧಾರ ಅಂತ ನಾನು ಹೇಳ್ತೀನಿ. ಓಕೆ, 9 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ತುಂಬ ಡಿಪ್ರೆಷನಲ್ಲಿ ಇರಬೇಡಿ. ಇಷ್ಟೆಲ್ಲ ಖುಷಿಯಿಂದ ಇದ್ದಾಗ ಯಾಕೆ ಡಿಪ್ರೆಷನಲ್ಲಿ ಇರ್ತೀರಾ? ಇನ್ನು ನೆಕ್ಸ್ಟು ಎಲ್ಲನೂ ನಾನೇ ಮಾಡಬೇಕಾ ಅನ್ನೋದು ಬೇಡ. ಯಾವ ರೀತಿ ಸಿಗುತ್ತೋ ಆ ರೀತಿಯಲ್ಲಿ ಲೈಫ್ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀವಿ. ಅಷ್ಟಿದ್ರೇ ನಿಮ್ಗೆ ಇಷ್ಟೆಲ್ಲ ಖುಷಿನ ನೀವು ಆನಂದಿಸ್ತೀರ ಅಂತ ಹೇಳ್ಬೋದು. ಇಲ್ಲ ಅಂದರೆ ನನಗೆ ಏನೋ ಬಂದಿದೆ, ನಾನು ಮಾಡಬಹುದಾ, ನಾನು ಮಾಡಬೇಕಾ, ಓಕೆ ಬಿಡು, ಮೊನ್ನೆ ತಿಂಗಳು ಅದೇ ಥರ ಆಯಿತು, ಫೆಬ್ರವರಿ ತಿಂಗಳು ಇನ್ನು ಮಾರ್ಚ್ ತಿಂಗಳು ಇದೇ ಥರ ಇರುತ್ತೆ ಅಂತ ಇರ್ತೀರ ಮೇಷರಾಶಿಯವರು. ಆ ಥರ ಇರ್ದಿರ ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ಬೋದು. ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಚೆನ್ನಾಗಿರುತ್ತೆ. ಆಪರ್ಚುನಿಟಿ, ನಾನು ಹೇಳಿದೆ ಆಪರ್ಚುನಿಟಿ ಬರುತ್ತೆ ಅಂತ. ಅದನ್ನು ಯಾವ ಥರ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಯಾವ ರೀತಿ ನಿಭಾಯಿಸಬೇಕು ಅಂತ ಯೋಚನೆ ಮಾಡಿದ್ರೆ ಅಷ್ಟೇ ಸಕ್ಸಸ್ ಅನ್ನೋದು ಇರುತ್ತೆ ಅಂತ ಹೇಳ್ತೀನಿ. ಓಕೆ, ಬಾಟಮ್ ದ ಡೆಕ್ಕು 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಈ 2 ಆಫ್ ಸ್ವಾರ್ಡ್ಸಲ್ಲಿ ನಿಮಗೆ ಹೇಳಬೇಕಾಗಿರೋ ಸಂದೇಶ ಅಂದ್ರೆ ಮೂಡ್ ಅಪ್ಸೆಟ್ಟಲ್ಲಿ ಇರಬೇಡಿ, ಅಪ್ ಆ್ಯಂಡ್ ಡೌನಲ್ಲಿ ಇರಬೇಡಿ. ನನಗೆ ಸಿಕ್ಕಿರೋದ್ರಲ್ಲಿ ಖುಷಿ ಪಡಿ, ಒಂದು ಗ್ರ್ಯಾಟಿಟ್ಯೂಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸಿಗ್ತಾರೆ, ತುಂಬ ಎಮೋಷ್ನಲ್ ಆಗೋದು, ಮತ್ತು ಏನೋ ಎಷ್ಟು ದಿನದಿಂದನೋ ಕಾಂಟ್ಯಾಕ್ಟ್ ಇಲ್ಲ, ಅವರು ಮೆಸೇಜ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಎಮೋಷ್ನಲ್ ಆಗಬೇಡಿ. ಏನಕ್ಕೆ ಮಾಡಿದ್ದಾರೆ, ಮಾಡಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ದ ಫೂಲ್ ಕಾರ್ಡ್ ಬರ್ತಾ ಇರೋದಕ್ಕೋಸ್ಕರ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬರ್ತಾ ಇರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೇ ನೀವು ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ, ನಿಮ್ಮಲ್ಲಿ ಎಷ್ಟು ಕೇಪಬಿಲಿಟಿ ಇದೆ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಏಂಜಲ್ಸ್ ಕಾರ್ಡ್ಸಲ್ಲಿ ಏನು ಹೇಳ್ತಾರೆ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ ಯಾರಿಗೂ. ಯಾಕೆ ಮಾಡಿ? ಅವ್ರಿಗೂ ಹೆಲ್ಪ್ ಆಗುತ್ತಲ್ವ. ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ಹಾರ್ಮೋನೈಸ್ ಪಾತ್ ಚಾನಲೇ ಹೆಲ್ಪಿಂಗ್ ನೇಚರ್ ಅಂತ ಹೇಳ್ತಾ ಇರೋದು. ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ನಾನು ಪೋಸ್ಟಲ್ಲಿ ಹಾಕಿರ್ತೀನಿ, ನಂಬರ್ಸ್ ಎಲ್ಲ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಅವ್ರು ತುಂಬ ಚೆನ್ನಾಗಿರೋ ಕ್ರಿಸ್ಟಲ್ಸ್ ಕೊಡ್ತಾರೆ. ಒರಿಜಿನಲ್ ಕ್ರಿಸ್ಟಲು ನಾನು ಜೆನ್ಯೂನ್ ಆಗಿ ಇದು ಮಾಡ್ತಾ ಇದ್ದೀನಿ ನೋಡಿ. ನಾನು ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀನಿ, ಮನಿ ಕ್ರಿಸ್ಟಲು ಎಷ್ಟು ಚೆಂದ ಆಗಿದೆ ಅಂದರೆ ನೋಡಿ. ನಾನು ವೀಡಿಯೋ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ, ಇಷ್ಟು ನನ್ನಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಯಾವಾಗಲೂ ವೀಡಿಯೋ ಹಿಂದೆ ಮಾತಾಡ್ತಾ ಇದ್ದೆ, ಇವಾಗ ವೀಡಿಯೋ ಮುಂದೆ ಮಾತಾಡ್ತಾ ಇದ್ದೀನಿ. ಓಕೆ, ಇಂಪ್ರೂವ್ಮೆಂಟ್ ದ ಹೆಲ್ತಲ್ಲಿ ಆಗಿರಬಹುದು, ಬೇರೆ ಇನ್ನೇಂದ್ರಲ್ಲೂ ಆಗಿರಬಹುದು, ಇಂಪ್ರೂವ್ಮೆಂಟ್ ಆಗುತ್ತೆ. ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಈ ಮಂತಲ್ಲಿ ತುಂಬ ಯೋಚನೆ ಚಿಂತೆಯಿಂದ ಬಿಟ್ಟು ನಿಮ್ಮಲ್ಲಿ ಒಂದು ಸಕ್ಸಸ್ಗೆ ದಾರಿ ಸಿಗ್ತಾ ಇದೆ. ಲಿಸನ್ ಟು ಯುವರ್ ಇಂಟೆನ್ಷನ್. ನಿಮ್ಮ ಇಂಟೆನ್ಷನ್ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ನೋ ನೀಡ್ ಟು ಹರಿ. ಏಂಜಲ್ಸ್ ನಿಮ್ಮ ಜೊತೆಯಲ್ಲೇ ಇದ್ದಾರೆ, ನಿಮ್ಮ ಜೊತೆನೇ ಇದ್ದು ಅವರು ನಿಮ್ಮ ಬೆಂಬಲವಾಗಿ ನಿಲ್ತಾರೆ. ನೀವು ನಿಮ್ಮ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.